ವಿಜಯ್ ಅವರಿಗೆ ಸದ್ಯಕ್ಕೆ 7 ಸ್ಥಾನ ಬೇಕು, ಯಾರು ಹೆಲ್ಪ್ ತಗೋಬಹುದು ಅಂತ. ಅದು ಒಂದು ಈಗ ಅವ್ರ ಮೇ ಬಿ ನನ್ ಪ್ರಕಾರ ಡಿಎಂಕೆ ಏನಾದ್ರೂ ಅಂದ್ರೆ ಇಲ್ಲ. ತುಂಬಾ ಕಡಿಮೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಡಿಎಂಕೆ ಹಾ. ಡಿಎಂಕೆ ಹ್ಮ್. ಇಂಡಿವಿಜುವಲ್ ಆಗಿ ಅವರೇ ಗೆಲ್ತಾರೆ. ಟಿವಿಕೆ ಬರ್ತಾರೆ. ನೀವ್ 7 ಬೇಕು ಅಂದ್ರಲ್ಲ ಹಾ. ಅವರೇ ಬರ್ತಾರೆ. ಇಲ್ಲ, ಬೇರೆ ಹಾ. ಪಕ್ಷದಿಂದ. ಅದಿಲ್ಲ ಅಂದ್ರೂ ಹಂಗಂತ. ಚಾನ್ಸ್ ಇದೆ ಈಗ. ಅಂದ್ರೆ ಈಗ ಕಾಂಗ್ರೆಸ್ ಅವ್ರದ್ದು ಒಂದು 4-5 ಸೀಟ್ ಇದೆ, ಇದೆ ಹ್ಮ್. ಅವ್ರು ಬಂದ್ರೆ ಮುಗ್ದೆ ಹೋಯ್ತು. PMK ಇದೆ. ಹ್ಮ್. ಅವ್ರದ್ದೆಲ್ಲ ಈಗ ಅವರೇ ಬಂದ್ರೆ ಸಾಕು, ಇವರಿಗೆ 118 ಕ್ರಾಸ್ ಹೌದು. ನೀವು ಮಾಡ್ಬೋದು. ಯಾರಿಗೂ ಅಪ್ರೋಚ್ ಮಾಡೋ ಅವಶ್ಯಕತೆನೇ ಇರಲ್ಲ. ಆದ್ರೆ ಏನಾದ್ರು ಉಲ್ಟಾ ಆಗಿ ಏನಾದ್ರು DMK ADMK ಏನಾದ್ರು ಅವರಿಬ್ರು ಏನಾದ್ರು ಒಂದಾದ್ರೆ ಅದ್ ಒಂದಾದ್ರೆ ತೀರಾ ಚಾನ್ಸಸ್ ಕಡಿಮೆ. ಕಡಿಮೆ. ಅಪ್ಪಿತಪ್ಪಿ ಅದಾಗೋಯ್ತು ಅಂದ್ರೆ ಇಡೀ ದೇಶದಲ್ಲಿ ಇದೊಂಥರ ಬಿಗ್ಗೆಸ್ಟ್ ಆಮೇಲೆ ಟ್ವಿಸ್ಟ್ ಇದೆ. ವಿಜಯ್ ಅವರು ಸೈಲೆಂಟ್ ಆಗಿ ಪ್ರಚಾರ ಮಾಡಿದ್ರು ಕೂಡ ಅವ್ರು ಒಂದಷ್ಟು ಗ್ಯಾರಂಟಿಗಳನ್ನ ಕೊಡೋದಾಗಿರ್ಬೋದು, ಹೆಣ್ಮಗು ಜನಿಸ್ತು ಅಂದ್ರೆ ರಿಂಗ್ ಕೊಡೋದಾಗಿರ್ಬೋದು, ಈ ತರ ಎಲ್ಲ ಹ್ಮ್. ರೂಲ್ಸ್ ಗಳನ್ನ ಹಾಕೊಂಡಿದ್ದಾರೆ. ಆಮೇಲೆ ಸೈಲೆಂಟ್ ಆಗಿ ಅವ್ರು ಹೇಳೋದನ್ನ ಮಾಡ್ತಾ ಬಂದಿದ್ದಾರೆ. ಇಲ್ಲ, ತಮಿಳ್ನಾಡಲ್ಲಿ ಏನಿದು ಉಚಿತ ಕೊಡ್ತೀವಿ ಅಂತ ಗ್ಯಾರಂಟಿ ಯೋಜನೆ ಇರುತ್ತಲ್ಲ, ನಮ್ ತರ ಈಗ ಹ್ಮ್. ಕೊಟ್ಟಿದ್ದಾರೆ ಅಷ್ಟೇ ಕರ್ನಾಟಕದಲ್ಲಿ. ಇದು ಹೌದು. ಮುಂಚೆನೆ ಇತ್ತು. ಇದೆ. ಜಯಲಲಿತಾ ಅವರು ನೀವು ನೋಡಿರ್ಬೋದು, ಸೆಕೆಂಡ್ PUC ಪಾಸ್ ಆದವರಿಗೆ ಲ್ಯಾಪ್ಟಾಪ್, ಲ್ಯಾಪ್ಟಾಪ್ ಡಿಗ್ರಿ, ಆಮೇಲೆ ಇನ್ನೊಂದ್ ಯಾವ್ದೋ ಪಕ್ಷ ಫ್ರಿಡ್ಜ್ ಮನೆಗೆ ಏನ್ ಬೇಕು ಫ್ಯಾನ್ home ಎಲ್ಲ appliances ಕೊಡ್ತಾ ಎಲ್ಲ ಇದ್ದಾರೆ. ಸೊ ಕೊಡ್ತಿದ್ದಾರೆ. ಅಲ್ಲಿ ಕ್ಲಿಕ್ ವರ್ಕ್ ಆಗುತ್ತೆ. ಅಲ್ಲಿ ಏನು ಇದು ಸ್ಟಾರ್ ಗಿರಿ ಹೌದು, ಜೊತೆಗೆ ಹೌದು. ಈ ಗ್ಯಾರಂಟಿ ಯೋಜನೆ ಇರುತ್ತೆ. ಹ್ಮ್. ತಮಿಳ್ನಾಡಲ್ಲಿ ಹೆಂಗಂದ್ರೆ ಜನಗಳಿಗೆ ಪ್ರೀತಿ ವಿಶ್ವಾಸದಿಂದ ನಮ್ಮ ಹೌದು. ಮನೆಯವನು ತರ ಹ್ಮ್. ಮಾತಾಡ್ಸಿದ್ರೆ ಹ್ಮ್. ನಿಮಗೆ ಅಲ್ಲಿ ವೋಟ್ ಫಿಕ್ಸ್. ಹ್ಮ್. ಬಟ್ ಇಲ್ಲಿ ನಮ್ಮ ಕರ್ನಾಟಕ ಆಗಿರ್ಬೋದು ಇಲ್ಲ ಹಂಗಲ್ಲ. ನೀವು ಮನೆಯಲ್ಲಿ ಹೋಗಿ ಊಟ ಮಾಡಿದ್ರು ಕೂಡ ಗೊತ್ತಿದೆ, ಇನ್ ಹ್ಮ್. ಬರೀ ಇವಾಗ ಅಷ್ಟೇ ಎಲೆಕ್ಷನ್ ಟೈಮ್ ಅಲ್ಲಿ ಹೌದು. ಇನ್ ನಮ್ಮನ್ನ ಕೇರೆ ಮಾಡಲ್ಲ, ಇನ್ ಮಾತಾಡ್ಸಲ್ಲ, ಹ್ಮ್. ಆ ತರ ಅಂತ ಜನಗಳು. ಈಗ MJR ಅವರು ಅವಾಗ ಒಂದು ಏನು 30.37% ಅಲ್ಲಿ 130 ಸೀಟ್ಗಳನ್ನ ಗೆದ್ದು ಅಧಿಕಾರನ ಸ್ವೀಕಾರ ಮಾಡಿದ್ರು. ಸೊ ಇವ್ರದ್ದು ಇನ್ನು ಮತ ಎಣಿಕೆ ಆಗಿರ್ಲಿಲ್ಲ, ಅಂದ್ರೆ ಫೈನಲ್ ಆಗಿರ್ಲಿಲ್ಲ. ಅಷ್ಟರೊಳಗೇನೆ 34%ಗೆ ಅಂದ್ರೆ ಅವರ ಒಂದು ರೆಕಾರ್ಡ್ ನ ಬ್ರೇಕ್ ಮಾಡುವಂತದ್ದು ವಿಜಯ್ ಅವ್ರಿಗೆ ಅದು ಪ್ಲಸ್ ಆಗಿದೆ ಅಂತ ಅನ್ಸುತ್ತೆ. ಇನ್ನ 100% ಕೌಂಟ್ ಆಗ್ಲಿ, ಇನ್ನು ಎಷ್ಟು ಆಗ್ಬೋದು ಗೊತ್ತಿಲ್ಲ. ಹೌದು, ಇಲ್ಲ 100% ಏನಂತಂದ್ರೆ 100+ ಸೀಟ್ ಮುನ್ನಡೆ ಇದೆಯಲ್ಲ, ಹ್ಮ್, ಸೊ ಅದ ಇದ್ದೇ ಇರುತ್ತೆ. 100 ಒಳಗಡೆ ಅಂತೂ ಬರಲ್ಲ. ಹ್ಮ್. ಸೊ ಇವ್ರಿಗೆ ಬಹುಮತ ಒಂದು ಸಿಗದೆ ಇರ್ಬೋದು, ಹ್ಮ್. ಬಟ್ ಗೌರ್ಮೆಂಟ್ ರಚನೆ ಮಾಡಿ ಹೌದು, ಹೌದು. CM ಆಗುವ ಎಲ್ಲಾ ಸಾಧ್ಯತೆ ಜಾಸ್ತಿ. ಅಂದ್ರೆ 1977ರಲ್ಲಿ ಮಾಡಿರುವಂತ ರೆಕಾರ್ಡ್ ನ ಹ್ಮ್. ವಿಜಯ್ ಅವರೇ ಮುರಿಬೇಕಾಯ್ತಾ ಅಂತ, 2026ಕ್ಕೆ ಬಂದು ಹೌದು. ವಿಜಯ್ ಅವರೇ ಮುರಿಬೇಕಾಯ್ತಾ ಅಂತ. ಅದು ಜನ ಬದಲಾವಣೆ ಕೇಳ್ತಾರೆ ಇವಾಗ. ಅಂದ್ರೆ ನೋಡಿ, MJR ಅವ್ರಿಗೂನು ತುಂಬಾ ಪಾಪ್ಯುಲಾರಿಟಿ ಇತ್ತು. ಇತ್ತು ಜಯಲಲಿತಾ ಅವ್ರ ಆಗಿರ್ಬೋದು, ನೆಕ್ಸ್ಟ್ ಇವರೇ ಅನ್ಸುತ್ತೆ, ಹ್ಮ್. ವಿಜಯ್ ಅವ್ರಿಗೆ ಅನ್ಸುತ್ತೆ ಅಷ್ಟು ಹೌದು. ಪಾಪ್ಯುಲಾರಿಟಿ ಇರೋದು. ಇದೆ. ಬಟ್ ಹಾ. ಅದೇ ನೀವು ನೋಡ್ಬೋದು, ತೆಲಂಗಾಣ ಆಂಧ್ರದಲ್ಲಿ ತಗೊಂಡ್ರು ಅಷ್ಟೇ. ಪವನ್ ಹ್ಮ್. ಕಲ್ಯಾಣ್ ಅವ್ರು ಎಲ್ಲಿದ್ರು, ಅವರು ಪೊಲಿಟಿಕಲ್ ಎಂಟ್ರಿ ಆದಾಗ ಹ್ಮ್. ಅವ್ರಿಗೆ ಅವರೇ ಗೆಲ್ತಾರೆ ಇಲ್ಲೋ ಅನ್ನೋ ಜೋಟಲ್ಲಿ ಹೌದು, ಇತ್ತು. ಹೌದು. ಅದೆಲ್ಲ ಪಾಸಿಬಲ್ ಇದೆ. ಬಟ್ ವಿಜಯ್ ಅವರು ಗೆಲ್ತಿನೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ಸ್ಟೆಪ್ ಬೈ ಸ್ಟೆಪ್ ಕೆಲಸನ ಮಾಡ್ಕೊಂಡ್ ಬಂದ್ರು. ಹೌದು. 2 ಇಯರ್ಸ್ ಇಂದ ಯಾರಿಗೂ ಗೊತ್ತಿರ್ಲಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಹೌದು. ಸೊ ತ್ರಿಷಾ ಅವ್ರು ಹೇಳಿದ್ರು, ಇದೊಂದು ಕಾಂಟ್ರವರ್ಸಿ ಜಸ್ಟ್ ಹಿಂಗೆ ತಗೊಂತಿದ್ದೀನಿ. ಹ್ಮ್. ತ್ರಿಷಾ ಅವ್ರು ಹೇಳ್ತಾರೆ, ಒಂದು ಈಗ ವೈರಲ್ ಆಗ್ತಿರೋದು, ಅದು ಸದ್ಯಕ್ಕೆ ವೈರಲ್ ಆಗ್ತಾ ಅಂದ್ರೆ ಇವರು ಗೆಲ್ತಾರೆ ಅನ್ನೋದು ಗೊತ್ತಾದ್ಮೇಲೆ ವೈರಲ್ ಆಗ್ತಾ ಇರೋದು. ಹ್ಮ್. ನಾನ್ 10 ವರ್ಷ ಆದ್ಮೇಲೆ CM ಆಗ್ತೀನಿ ಅನ್ನೋಂಥದ್ದು ಒಂದು ಹಾ, ವಿಡಿಯೋ ಹೌದು, ವೈರಲ್ ಹೌದು. ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ ಅದ್ರ ಅಲ್ಲ, ಬಗ್ಗೆ? ಚಾನ್ಸ್ ಇದೆ. ಅಂದ್ರೆ ಯಾಕೆಂತಂದ್ರೆ ಇವಾಗ ವಿಜಯ್ ಮತ್ತೆ ತ್ರಿಷಾಗೆ ಅಫೇರ್ ಇದೆ, ಅದು ಇದು ಕಾಂಟ್ರವರ್ಸಿ ಆಗ್ತಾ ಇದೆ. ಸೊ ಅದಕ್ಕೇನಾರು ಅವ್ರ ಜೊತೆ ಆಗಿದಾರ ಅಥವಾ ಯಾವ ರೀತಿ ಅಂತ ಇಲ್ಲ, ಅನ್ಸುತ್ತೆ? ಕರೆಕ್ಟ್. ಯಾಕೆಂದ್ರೆ ತ್ರಿಷಾ ವಿಜಯ್ ಅಫೇರ್ ಇರೋದು ಎಲ್ರಿಗೂ ಗೊತ್ತಿರೋ ವಿಚಾರ, ಈಗ ಹ್ಮ್, ಜಗಜಾಹೀರಾಗಿದೆ, ಅದ್ರಲ್ಲಿ ನೋ ಡೌಟ್. ಹ್ಮ್. ನೆಕ್ಸ್ಟ್ ಏನಂತಂದ್ರೆ, ಈಗ ವಿಜಯ್ 2 ಕ್ಷೇತ್ರದಲ್ಲಿ ನಿಂತಿರೋದು, ಹ್ಮ್. ಆಲ್ಮೋಸ್ಟ್ 2ರಲ್ಲೂ ಗೆಲ್ಲೋ ಚಾನ್ಸ್ ಇದೆ, ಗೆಲ್ತಾರೆ. ಹೌದು. ಒಂದ್ರಲ್ಲಿ ಇರ್ಬೇಕಷ್ಟೇ, ಹ್ಮ್. ಇನ್ನೊಂದ್ರಲ್ಲಿ ರಾಜೀನಾಮೆ ಕೊಟ್ರೆ ಹ್ಮ್. ತ್ರಿಷಾನ ನಿಲ್ಸಿ ಗೆಲ್ಸ್ಕೊಂಡು ಅವರಿಗೆ DCM ಮಾಡೋ ಚಾನ್ಸ್ ಇದೆ ಅನ್ನೋ ಟಾಕ್ ಇದೆ. ಹೌದು, ಸೊ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳ ಗೊತ್ತಿಲ್ಲ. ವೈರಲ್ ಆಗ್ತಿರೋ Viral. ಸುದ್ದಿಗಳು. ಹೌದು. ಒಂದು ಟ್ರೆಂಡಿಂಗ್ ವಿಷಯ ಅಂದ್ರೆ ಅದೇ, ತಮಿಳ್ನಾಡಲ್ಲಿ ತ್ರಿಷಾ, ಹ್ಮ್. ವೆಸ್ಟ್ ಬೆಂಗಾಲಲ್ಲಿ ಅಮಿತ್ ಶಾ. ಅಮಿತ್ ಸೊ ಶಾ. ಎರಡು ಶಾಗಳ ಜೋಡಿ, 2 ಶಾಗಳ ಸ್ಟೇಟ್ ದಿಕ್ಕನ್ನೇ ಜೋಡಿ. ಬದಲಾವಣೆ ಹೌದು, ಮಾಡ್ತಾರೆ. ಹೌದು. ಅಂದ್ರೆ ವಿಜಯ್ ಅವ್ರ ಆಡಳಿತಕ್ಕೆ ಬಂದ್ರೆ ಹೆಂಗಿರ್ಬೋದು ಅಂತ ಒಂದು ಇಮ್ಯಾಜಿನೇಷನ್, ಯಾವ ರೀತಿ ಇರ್ಬೋದು ಅಂತ. ಅಲ್ಲ, ಒಂದು ಈಸಿನೂ ಇಲ್ಲ. ಅಂದ್ರೆ 2 ಪಕ್ಷ ಇದೆಯಲ್ಲ, ಇನ್ನ ಸ್ಟಾಲಿನ್ದು ಮತ್ತೆ ಇನ್ನೊಬ್ರು ಯಾರಿದ್ದಾರೆ, ADMK. ADMK. ಸೊ ಅವ್ರಗಳ ರಿಯಾಕ್ಷನ್ ಅಥವಾ ಹೆಂಗಿರ್ಬೋದು ಅಂತ. ಒಂದೇನಂತಂದ್ರೆ ಈ ಬೇರೆ ಫಸ್ಟ್ ಟೈಮ್ ಅಲ್ವಾ, ಹಾ. ಸೊ ಹಂಗಾಗಿ ಇವರಿಗೆ ಒಂದು ಚಾಲೆಂಜ್ ಇರುತ್ತೆ ಅದು. ಹ್ಮ್. ಈಗ ಅವರೇ ಒಂದು ಸೆಟ್ ಆಫ್ ರೂಲ್ಸ್ ಫಾಲೋ ಮಾಡಿರ್ತಾರೆ. ಇವ್ರದ್ದು DMK. ಪ್ರಚಾರಗಳು ಸಿಕ್ಕಾಪಟ್ಟೆ ಇರುತ್ತೆ ಅಲ್ವಾ, ಟಿವಿ ಮುಖಾಂತರ ಆಗಿರೋದು, ಮಾಧ್ಯಮಗಳ ಮುಖಾಂತರ ಆಗಿರೋದು. ಬಟ್ ವಿಜಯ್ ಅವ್ರು ಯಾವ್ದು ಮಾಡ್ಲಿಲ್ಲ, ಹ್ಮ್. ಸೈಲೆಂಟ್ ಆಗಿ ಅವ್ರ ಕೆಲಸನ ಅದು ಕರೂರ್ ಕಾಲ್ ತುಳಿತ ಆದ್ಮೇಲಂತೂ ಅವ್ರು ಸಿಕ್ಕಾಪಟ್ಟೆ ತುಂಬಾ ಅವಾಯ್ಡ್ ಮಾಡಿದ್ರು ಮಾಧ್ಯಮಗಳು, ಅದು ಇದು ಏನೋ ಫ್ಯಾನ್ಸ್ ಗಳನ್ನ ಮೀಟ್ ಮಾಡೋದಾಗಿರ್ಬೋದು, ಪ್ರತಿಯೊಂದನ್ನು ಅವಾಯ್ಡ್ ಮಾಡಿದ್ರು. ಫ್ಯಾನ್ಸ್ ನೇರ ಸಂಪರ್ಕ ಮಾಡೋದು, ಯಾವ್ದೋ ಮೀಡಿಯಾ ಥ್ರೂ ಹೋಗಿಲ್ಲ, ಸೋಶಿಯಲ್ ಮೀಡಿಯಾ ಹೌದು, ಥ್ರೂ ಹೌದು. ಹೋಗಿಲ್ಲ, ಅಥವಾ ಹ್ಮ್. ನಮ್ಮ ಇಲ್ಲೆಲ್ಲ ಮಾಡ್ತಾರಲ್ಲ, ಒಂದು ಹ್ಮ್. ಕಾರೆಲ್ಲ ಬಂದ್ಬಿಟ್ಟು ಹಾಯ್ ಹೇಳ್ಬಿಟ್ಟು ಆ. ಹೋಗೋದು, ಅದು ಮಾಡಿಲ್ಲ. ಸೈಕಲ್ ಅಲ್ಲಿ ಆ ಬಂದು ಟೈಮ್ ಅಲ್ಲಿ ಮಾಡಿಲ್ಲ, ಅದನ್ನೇ ನಾನು ಹೇಳ್ತಾ ಅವ್ರು ಇದ್ದೀನಿ. ಮಾಡ್ತಾರೆ. ಹೌದು. ಏನ್ ತುಂಬಾ ಗೊತ್ತಾ, ಇವಾಗ work ಆಯ್ತು ಸಿದ್ದರಾಮಯ್ಯ ಸಾರಿ ನಾನು ತಗೊಂತಾ ಇದೀನಿ ಹಾಗೆ, ಅಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಆಗಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮನೆಗೆ ಬಂದು ಪ್ರಚಾರಗಳು ಹೌದು. ಮಾಡ್ತಾ ಇದ್ರು. ಜಸ್ಟ್ ಎಲೆಕ್ಷನ್ ಟೈಮ್ ಅಲ್ಲಿ ಆ ರೋಡ್ ಹಾಕ್ಸೋದಾಗಿರ್ಬೋದು, ಕಿತ್ತೋಗಿರೋ ರೋಡ್, ಅಂದ್ರೆ ಅದು ಒಂದ್ ವಾರ ಕಿತ್ತೋದ್ರೂ ಪರವಾಗಿಲ್ಲ. ಬಟ್ ಅಲ್ಲಿ ಹಂಗಲ್ಲ, ಅವರು 2 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟು ಒಂದು ಸಾಮ್ರಾಜ್ಯನೇ ಕಟ್ಟಬೇಕು ಮತ್ತೆ ಅಂದ್ರೆ ಅವ್ರು ಟಿಕೆಟ್ ಕೊಟ್ಟಿದ್ದು ತುಂಬಾ- ಹೌದಲ್ಲ, ಅವ್ರ ಡ್ರೈವರ್ ಡ್ರೈವರ್ ಮಗನಿಗೆ ಮಗನಿಗೆ. ಟಿಕೆಟ್ ಹ್ಮ್. ಅನೌನ್ಸ್ ಮಾಡ್ತಾರೆ.
ಆತರ ಒಂದು Simplicity ಮನುಷ್ಯತ್ವ ಹೌದು ಆತರದ್ದು ಯಾರಿಗೂ ಬರಲ್ಲ ಅಂತ ಅನ್ಸುತ್ತೆ ನನ್ ಪ್ರಕಾರ. ಇವರು ನನ್ನ ಮಗನ್ನೇ ನಾನು ರಾಜಕೀಯಕ್ಕೆ ತಗೊಂಡ್ಬರ್ತೀನಿ, ನಾನೇ ಸಿಎಂ ಆಗ್ಬೇಕು, ಇವರಿಬ್ರದ್ದು ಕುರ್ಚಿ ಕಿತ್ತಾಟ ಗೊತ್ತಲ್ವಾ. ಸೊ ಆತರ ಅಲ್ಲಿ ಆಗಿಲ್ಲ ಅಂತ. ಒಬ್ಬ ಡ್ರೈವರ್ ಮಗ ಅಂದ್ರೆ ಯಾರು? ವಿಜಯ್ ಬೇರೆ ಯಾರಾದ್ರೂ ಇರ್ಬೋದಲ್ಲ, ಅವ್ರಿಗೂ ತರ್ಬೋದಲ್ವಾ. ಡ್ರೈವರ್ ಮಗಂಗೆ ಯಾಕೆ ಕೊಡ್ಬೇಕು? ಕರೆಕ್ಟ್ ನೀವ್ ಅಷ್ಟ್ ಈಸಿಯಾಗಿ ತಮಿಳ್ನಾಡು ಜನಗಳು ಅಕ್ಸೆಪ್ಟ್ ಮಾಡ್ಕೊಳಲ್ಲ. ಹೌದು ಬಟ್ ವಿಜಯ್ ಅವ್ರನ್ನ ಸ್ಟ್ರಾಂಗ್ ಆಗಿ ನಂಬಿದ್ದಾರೆ. ಹೌದು ಅದೇ ಅವ್ರದ್ದು ಅಲ್ವಾ? ಆಕ್ಟಿಂಗ್ ಒಂದೇ ಮ್ಯಾಟರ್ ಅಲ್ಲ ಅನ್ನೋದಕ್ಕೆ ಅದೇ ಹಾ, ಎಕ್ಸಾಂಪಲ್. ಅಲ್ಲ ಇನ್ನೊಂದೇನಂದ್ರೆ ಸಿಎಂ ಅವ್ರು ನೀವು ಅಷ್ಟೇ ಹೇಳಿದಕ್ಕೆ ಒಂದೇ ಉದಾಹರಣೆ ಏನಂತಂದ್ರೆ ನೋಡಿ ಇವಾಗ ಸಿಎಂನೇ ಕ್ಯಾಂಡಿಡೇಟ್ ಸ್ಟಾಲಿನ್ ಅವ್ರನ್ನೇ ಸೋಲ್ಸಿದ್ದಾರೆ. ಹೌದು. So ಅಷ್ಟೇ ಮುಗೀತಲ್ಲಿ. ಸೊ ನೀನೇನು ಮಾಡಿಲ್ಲ, ಮಾಡಕ್ ಬರ್ತಿದ್ದಾರೆ. ಹಿಂದುಳಿದವ್ರನ್ನು ಮುಂದೆ ತಗೊಂಡ್ಬರ್ಬೇಕು ಅನ್ನೋದು ಇದ್ರಲ್ಲಿ ಎದ್ದು ಕಾಣಿಸ್ತಾ ಇದೆ. ಹೌದು. ವಿಜಯ್ ಅವ್ರದ್ದು ಅದೊಂದು ಪ್ಲಸ್ ಆಗುತ್ತೆ ಅವ್ರಿಗೆ, ಮುಂದಿನ ರಾಜಕಾರಣದಲ್ಲಿ ಪ್ಲಸ್ ಆಗುತ್ತೆ. ಇನ್ನೊಂದು ಅಭಿಮಾನಿಗಳಿಗೆ ಇನ್ನೊಂದು ಬೇಜಾರ ಏನಂದ್ರೆ ಅವರು ಆಕ್ಟಿಂಗ್ ಬಿಟ್ಟಿರೋ ಅಂದ್ರೆ ಸಿನಿಮಾಗ್ ಬರೋದು ಏನೋ ಲಾಸ್ಟ್ ಸಿನಿಮಾ ಜನನಾಯಕನ್ ಅನ್ನೋದು ಅವ್ರಿಗೆ ಡಬಲ್ ಸಂಭ್ರಮ ಆದಾಗ ಸಿನಿಮಾ ಬೇರೆ ರಿಲೀಸ್ ಆಗ್ತಿದೆ ಮೇ 8ಕ್ಕೆ, ಅದು ಈ 4ಕ್ಕೆ ಈಗ ಅದೇ ಇದೆ. ಹೌದು ಅಂದ್ರೆ ವಿಜಯ್ ಅವ್ರು ಗೆಲ್ತಾರೆ ಅಂತ ಯಾರು ಇದುವರೆಗೂ ಊಹಿಸಿರ್ಲಿಲ್ಲ. ಅಂದ್ರೆ ಪ್ರಚಾರ ಕೂಡ ಇರ್ಲಿಲ್ಲ ಅವ್ರದ್ದು ಅಷ್ಟೊಂದಾಗಿ. ಅಂದ್ರೆ ADMKನೋ ಅಥವಾ DMKನೋ ಯಾವ್ದೋ ಬರುತ್ತೆ ಅಂತ, ಯಾಕಂದ್ರೆ ಅವ್ರು ತುಂಬಾ ವರ್ಷದಿಂದ ಬಂದಿರೋದ್ರಿಂದ ಅದ್ರಲ್ಲೇ ಯಾವ್ದೋ ಬರುತ್ತೆ, ವಿಜಯ್ ಅವ್ರು ಗೆಲ್ಲಲ್ಲ, ಮೇ ಬಿ ಬೆಟರ್ ನೆಕ್ಸ್ಟ್ ಟೈಮ್ ಅಂತ ಆತರ ಫೀಲ್ ಮಾಡಿದ್ರು ಎಲ್ಲಾನು. ಅದೇ ಓಟು ಡಿವೈಡ್ ಆಗುತ್ತೆ ಅನ್ಕೊಂಡಿದ್ರು, ಬಟ್ ಇವಾಗ ಬೇರೆ ತರನೇ ಆಯ್ತು. ಅಂದ್ರೆ ಅಭಿಮಾನಿಗಳೆಲ್ಲರೂ ಅಂದ್ರೆ ಒಂದೇ ಏನು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಅಭಿಮಾನಿಗಳೆಲ್ಲರೂ ಅವ್ರು ಪ್ರಚಾರಕ್ಕೆ ಬಂದವರು ಎಲ್ರೂ ಓಟ್ ಹಾಕ್ತಾರೆ ಅಂತ ಹೆಂಗೆ ಹೇಳ್ತೀರಾ ಅನ್ನೋದು. ಹೌದು. ಬಟ್ ಅದ್ ಪ್ರೂವ್ ಆಗಿದೆ. ಬಟ್ ಹಾಕಿದ್ರು ಅನ್ನೋದು ಪ್ರೂವ್ ಆಯ್ತು. ಅಂದ್ರೆ ಇಲ್ಲಿ ಸಾಕಷ್ಟು ಯೂತ್ಸೇ ಓಟ್ ಹಾಕಿರೋದು ಅನ್ನೋದು ಮೈನ್ ವಿಚಾರ. ನಮ್ ಯೂತ್ಸ್ ಏನಂದ್ರೆ ಬದಲಾವಣೆ ಬೇಕು. ಅಂದ್ರೆ 18ರಿಂದ 23-25 ವರ್ಷದ ಒಳಗಿನವರು ಸಾಕಷ್ಟು ಓಟ್ ಹಾಕಿರೋದು ಅನ್ನೋದು ಇಲ್ಲಿ ಹೈಲೈಟ್ ಆಗುತ್ತೆ. ಯಾವ ರೇಂಜಿಗೆ ವಿಜಯ್ ತುಂಬಾ ಸೀನಿಯರ್, ಬಟ್ ಅವ್ರಿಗೆ ಯಾವ ರೇಂಜಿಗೆ ಯೂತ್ ಫ್ಯಾನ್ ಇದಾರೆ ಅನ್ನೋದು ವಿಶೇಷ. ಸೊ ಅಸ್ಸಾಮಲ್ಲೂ ಈಗ ಬಿಜೆಪಿ ಹ್ಯಾಟ್ರಿಕ್ ಗೆಲುವಾಗಿದೆ. ಹೌದು, ಅಲ್ಲಿ ಅವ್ರದ್ದು ಹಿಮಂತ್ ಬಿಸ್ವಾ ಶರ್ಮಾ ಅವ್ರದ್ದು ಲೀಡರ್ಶಿಪ್ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ. ಅವರಿಗೆ ಅದೇನು ಅಂದ್ರೆ ನೆಗೆಟಿವ್ ಅಸ್ಸಾಮಲ್ಲಿ ಆಗಿಲ್ಲ. ತುಂಬಾ ಕಡಿಮೆ ಪಕ್ಷಗಳು ಅಲ್ವಾ, ಅಂದ್ರೆ ಮೂರೇ, ಒಂದು ಕಾಂಗ್ರೆಸ್, ಒಂದು ಬಿಜೆಪಿ, ಒಂದು ಅದರ್ಸ್. ಕಾಂಗ್ರೆಸ್ ದಲ್ಲಿ ಫೈಟ್ ಇಲ್ಲ ಅವರಿಗೆ, ಬಿಜೆಪಿ ಇಲ್ಲೂ ಅಷ್ಟೇ, ಪಶ್ಚಿಮ ಬಂಗಾಳದಲ್ಲೂ ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ ಅನ್ನೋ ತರನೇ ಆಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.